ಎರಡು ಬೈ ಎಲೆಕ್ಷನ್ಸು, ಎರಡಕ್ಕೆರಡು ನಾವೇ ಗೆಲ್ತೀವಿ. ಮತ್ತು ಪಂಚರಾಜ್ಯಗಳು ಎಲ್ಲ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ಆಗುತ್ತೆ. ನಮಗೆ ತಮಿಳ್ನಾಡು ಮತ್ತು ಅಸ್ಸಾಮು ಕೂಡ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಅಲ್ಲಿ TMC ಸಹಜವಾಗಿ ಅಲ್ಲಿರುತ್ತೆ. ಇನ್ನು ಪಾಂಡಿಚೇರಿ ಇದೆಲ್ಲ ನೋಡೋಣ. ಅಲ್ಲಿ ಮೋದಿಯವರ ಅಲೆ, ವಿರೋಧಿ ಅಲೆ, ಮೋದಿಯವರ ವಿರೋಧಿ ಅಲೆ ಈ ಸಲ NDA ಕೂಟಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಮೋದಿಯವರು ಟ್ರಂಪ್ ಹೇಳ್ದಂಗೆ ಕೇಳ್ತಾರೆ, ನಮ್ಮ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಿದ್ದಾರೆ. ಮತ್ತು Epstein ಫೈಲ್ಸು ಈ ಥರ ನಾನಾ ಕಾರಣಗಳಿಂದ ಏನು ಮೋದಿಯವರ ಪಾಪ್ಯುಲಾರಿಟಿ ಇತ್ತು ಭಾಳ ಕೆಳಕ್ಕೆ ಬಂದುಬಿಟ್ಟಿದೆ. ಮೋದಿಯವರ ನಾಯಕತ್ವದಲ್ಲಿ ಜನಕ್ಕೆ ವಿಶ್ವಾಸ ಇಲ್ಲ ಈಗ. ಆದ್ದರಿಂದ ಈ ಬಾರಿ ಚುನಾವಣೆ ಇಂಡಿಯಾ ಕೂಟಕ್ಕೆ ಅನುಕೂಲ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಈಗ ಬೈ ಎಲೆಕ್ಷನಲ್ಲಿ ದಾವಣಗೆರೆ ಟಿಕೆಟ್ ಕಾಂಪ್ಲಿಕೇಟೆಡ್ ಇದೆಯಲ್ಲ ಸರ್, ದಾವಣಗೆರೆ ಟಿಕೆಟು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅವರು ಕೊಡಲಿ, ರೆಪ್ರೆಸೆಂಟೇಷನ್ ಕೊಡಲಿ. ಜಿಲ್ಲಾಧಿಕಾರಿಗಳು ಆಯಾ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಆಟೋ, ಟ್ಯಾಕ್ಸಿ ಇದೆಲ್ಲ ರೇಟ್ ಫಿಕ್ಸ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇರುತ್ತೆ. ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟರೆ ಪರಿಶೀಲಿಸ್ತಾರೆ. ಅಂದರೆ ಯುದ್ಧ ಮುಗಿದೋಗ್ಬಿಟ್ರೆ ಈ ಸಮಸ್ಯೆ ಇರೋದಿಲ್ಲ. ಯುದ್ಧ ಮುಗಿದೇ ಇದ್ದರೆ ಸಹಜವಾಗಿ ಪಾಪ ಅವ್ರಿಗೂ ಕೂಡ ತೊಂದರೆ ಆಗುತ್ತಲ್ಲ. ರೆಪ್ರೆಸೆಂಟ್ ಮಾಡ್ಕೊಳ್ಳಿ ನೀವು ಸರ್. ಹಾಗೆ ಇದು CM ಅವರು ತನ್ನ ಕೂಟ ಇದೆ ಸರ್, 5 ಸಚಿವರು ಇವತ್ತಿದೆ. ಇವತ್ತು ಸಾಯಂಕಾಲ 8 ಗಂಟೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ನನಗೆ ಕರೆದಿದ್ದಾರೆ, ಎಷ್ಟು ಜನ ಕರೆದಿದ್ದಾರೆ ಗೊತ್ತಿಲ್ಲ. 14 ಜನ ಕರೆದಿದ್ದಾರೆ ಅಂತ ಸರ್. 5 ಸಚಿವರಿಗೆ ಮಾತ್ರ ಯಾಕೆ ಸರ್ ಡಿನ್ನರ್ ಅನ್ನೋದು? ಎಲ್ಲ ಮೊದಲು ಇವತ್ತೇ ಅಲ್ಲ, ಮೊದಲಿಂದಲೂ ಕೂಡ ಸೀನಿಯರ್ಸ್ ಅಂತ ಇರ್ತಾರಲ್ಲ ಅವ್ರನ್ನ ಕರೆದು ಅವಾಗವಾಗ 5 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲಿ ಈಗ ಅಸೆಂಬ್ಲಿ ನಡೀತಾ ಇದೆ. ವಿಪಕ್ಷದವರು ಏನೇನು ಇಲ್ಲಿ ಕಾರ್ಯತಂತ್ರ ರೂಪಿಸೋದಕ್ಕೆ ನಾವು ಕೂಡ ಮಾಡಬೇಕಲ್ಲ. ಮತ್ತು ರಾಜ್ಯದ ರಾಜಕಾರಣದ ಬಗ್ಗೆ, ಮತ್ತು ಒಳ ಮೀಸಲಾತಿ ಬಗ್ಗೆ, ಮತ್ತು ಇನ್ನೇನಾದರೂ ವಿಚಾರ ಹೇಳಿದರೆ ಮುಖ್ಯಮಂತ್ರಿಗಳು. ಪಂಚರಾಜ್ಯಕ್ಕೆ ಸಂಬಂಧ ಇಲ್ಲ. ಹೋದ್ಸಲಿ ಅದು AICC ಅವ್ರ ಮೇಲೆ ಡಿಪೆಂಡ್ ಆಗುತ್ತಮ್ಮ. ನನಗೆ ಲಾಸ್ಟ್ ಟೈಮು ಟ್ರಿವಾಂಡ್ರಮ್ಗೆ ಹಾಕಿದ್ರು. ಟ್ರಿವಾಂಡ್ರಮಲ್ಲಿ ಹೋದ್ಸಲಿ ಟ್ರಿವಾಂಡ್ರಮ್ ಸಿಟಿಗೆ ಹಾಕಿದ್ರು. ಆ ರೀತಿ ಹಾಕ್ಬೋದು. ಮತ್ತು ನಾವು CM, DCM ಎಲ್ಲ ಹೊಸೂರು, ಡೆಗ್ನಿಕೋಟೆ, ತಳಿ ಎಲ್ಲ ಹೋಗಿದ್ವಿ. ಹೋದ್ಸಲಿ ನಾವೆಲ್ಲ ಕೂಡ ಹೋಗಿದ್ವಿ. ಹಾಕ್ತಾರೆ ಎಲ್ಲರಿಗೂ, ಬೇರೆ ಬೇರೆ ರಾಜ್ಯಗಳಿಗೆ. ಸ್ವಲ್ಪ ಹಿಂದಿ ಎಲ್ಲ ಚೆನ್ನಾಗಿ ಮಾತಾಡೋದ್ರವ್ರಿಗೆ, ಈ ಕಡೆ ತಮಿಳು ಮಾತಾಡೋಕ್ಕೆ ಬರೋರಿಗೆ ನೋಡ್ಕೊಂಡು ಹಾಕ್ತಾರೆ. GBA ಎಲೆಕ್ಷನ್ ಹೇಳ್ಬಿಟ್ಟಿದಾರಲ್ಲ, ಡೆಪ್ಟಿ CM ಮಾಡೇ ಮಾಡ್ತೀನಿ ಎಲೆಕ್ಷನ್ ಅಂತ. ಆದಷ್ಟು ಬೇಗ GBA ಚುನಾವಣೆ ಆಗಬೇಕು. ಅಲ್ಲ, ವಾರ್ಡ್ ವಿಂಗಡಣೆ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಂಡಿದ್ದೀರಿ ಅಂತ BJP ಅವರು ಹೇಳ್ತಾರೆ. ಈಗ ವಾರ್ಡ್ ವಿಂಗಡಣೆ ಆಗಿದೆ. ಅಬ್ಜೆಕ್ಷನ್ ಹಾಕೋದಕ್ಕೆ ಅವ್ರಿಗೂ ಕೂಡ ಕಾಲಾವಕಾಶ ಕೊಟ್ಟಿದ್ವಿ ಅಲ್ವಾ. ಅವರು ವಾರ್ಡ್ ವಿಂಗಡಣೆ ಮಾಡಿದಾಗ ನಾವು ಕೂಡ ಅವ್ರ ಮೇಲೆ ಇದೇ ರೀತಿ ಅಲಿಗೇಷನ್ ಮಾಡಿದ್ವಿ. ಮತ್ತು ಅವರೇನು ಹೇಳ್ತಾರೆ, ಅವ್ರ ಹಿಂದೆ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಅನ್ನೋದು ಅವರು ಕೂಡ ಯೋಚನೆ ಮಾಡಲಿ ಸ್ವಲ್ಪ. ನಾವು ಇರೋದರಲ್ಲಿ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ನನ್ನ ಅಭಿಪ್ರಾಯ. 5-5 ಗೆಲ್ತೀರಾ ಸರ್ GBA? 5-5 GBA ನೀವೇ ಗೆಲ್ತೀರಿ? 5-5 ಗೆಲ್ಲಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಆಮೇಲೆ ಜನ ಏನು ತೀರ್ಮಾನ ಮಾಡ್ತಾರೋ ನೋಡಬೇಕು. ಆಮೇಲೆ ಜನ ಯೋಚನೆ ಮಾಡಿ ಮತ ಹಾಕಿದ್ರೆ ಕಾಂಗ್ರೆಸ್ ಪಕ್ಷ ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಕಾವೇರಿ ಮೊದಲನೇ ಹಂತದಿಂದ ಹಿಡಿದು ಒಂದೇ ಒಂದು ಬಿಟ್ಟರೆ ಒಂದು ಹಂತ, ಈಗೇನು 4th ಸ್ಟೇಜಲ್ಲಿ 4ನೇ ಹಂತ ನಡೀತಾ ಇದೆ, ಒಂದು ಬಿಟ್ಟರೆ ಉಳಿದಿರ್ತಕ್ಕಂಥದ್ದು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷನೇ ತಂದಿರೋದು. ಆಮೇಲೆ ಬೆಂಗಳೂರು ಪಾರ್ಕ್ಗಳಿರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು, ಅಥವಾ ಸ್ವಚ್ಛ ಬೆಂಗಳೂರು ಇರ್ಬೋದು, ಸ್ಟಾರ್ಮ್ ವಾಟರ್ ಲೈನ್ಸು ಕಟ್ಟಿದ್ದಿರ್ಬೋದು, SM ಕೃಷ್ಣ ಅವ್ರ ಕಾಲದಲ್ಲಿ, ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ, ಮತ್ತು ಇಂಟರ್ನಲ್ ರಿಂಗ್ ರೋಡ್ಸು, ಮತ್ತು ನೈಸ್ ರಸ್ತೆ, ಬೆಂಗಳೂರು ಏರ್ಪೋರ್ಟ್ ತಂದಿದ್ದು,
ಮನಮೋಹನ್ ಸಿಂಗ್ ಅವರಿದ್ದಾಗ ನೈಸ್ ಇದು ಮತ್ತು ಇದು ಬ್ಯಾಂಗ್ಳೂರು ಮೆಟ್ರೋ ಮನಮೋಹನ್ ಸಿಂಗ್ ಅವರಿದ್ದಾಗ ಫೌಂಡೇಶನ್ ಹಾಕಿದ್ದು ಧರ್ಮಸಿಂಗ್ ಅವರಿದ್ದಾಗ ಇದೆಲ್ಲ ಕೂಡ ಕಾಂಗ್ರೆಸ್ ಪಕ್ಷನೇ ಕಾರಣ. ಆಮೇಲೆ ಬೆಂಗಳೂರು ಸುತ್ತಲೂ 7 TMCಗಳಿತ್ತು, 7 TMC 7 CMC 2 TMC. ಅದಕ್ಕೆಲ್ಲ ಕುಡಿಯೋ ನೀರು ಕೊಟ್ಟಿದ್ದು, ಸ್ಯಾನಿಟ್ರಿ ಕೊಟ್ಟಿದ್ದು, ಮತ್ತು ಅಲ್ಲಿ ಅಭಿವೃದ್ಧಿಯಾಗಿ ಮಾಡಿದ್ದು. ಮತ್ತು ಅದಾದಮೇಲೆ ನೂರಹಳ್ಳಿ BJPಯವರು JDS ಸಮ್ಮಿಶ್ರ ಸರ್ಕಾರ ಇದ್ದಾಗ ಸೇರಿಸ್ಬಿಟ್ಟು ಹೋಗ್ಬಿಟ್ರು. ಹಳ್ಳಿಗಳು ಸೇರಿಸ್ತಾರೆ ಅಷ್ಟೇ, ಅಭಿವೃದ್ಧಿ ಮಾಡಲಿಲ್ಲ. ಆಮೇಲೆ ನಾವು ಆ ಎಲ್ಲ 100 ಹಳ್ಳಿಗಳಿಗೆ ಕುಡಿಯೋ ನೀರು, ಸ್ಯಾನಿಟ್ರಿ, ರಸ್ತೆಗಳ ಅಭಿವೃದ್ಧಿ ಎಲ್ಲ ಕಡೆ ನಾವೇ ಮಾಡಿದ್ದು. ಆಮೇಲೆ STPಗಳು ಬೆಂಗಳೂರಿಂದ ಆಚೆ ಹೋಗುತ್ತಲ್ಲ ಗಲೀಜು ನೀರು, ಅದಕ್ಕೆಲ್ಲ STPಗಳು ಮಾಡಿ ಅದನ್ನು ಕೆಲವು 2-3 ಜಿಲ್ಲೆಗೂ ಕೂಡ ಕಳಿಸ್ತಾ ಇದ್ದೀವಿ. ಶುದ್ಧೀಕರಣ ಘಟಕಗಳು STPಸು ಇದೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ. ಇದೆಲ್ಲ ಯೋಚನೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ ಹಾಕಬೇಕು. ಜನ ಸರಿಯಾಗಿ ಯೋಚನೆ ಮಾಡದೆ ಬೇರೆ ಮಿಸ್ಗೈಡ್ ಮಾಡ್ತಾರಲ್ಲ BJPಯವರು, ದಾರಿ ತಪ್ಪಿಸೋ ಕೆಲಸ ಯಾವಾಗಲೂ ಮಾಡ್ತಾರೆ. ಮೋದಿಯವರಿಂದ ಹಿಡಿದು ಎಲ್ಲರೂ ಕೂಡ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ. ದಾರಿ ತಪ್ಪಿದ್ರೆ ಜನಕ್ಕೆ ತೊಂದರೆ ಅಷ್ಟೇ, ಅವ್ರಿಗೇನೂ ಕೆಲಸ ಕಾರ್ಯಗಳು ಏನೂ ಆಗೋಲ್ಲ.